ಎಲ್ಲರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಕೇಂದ್ರ ಸರ್ಕಾರಿ ನೌಕರರಿಗೆ ಸಂಬಂಧಿಸಿದಂಥ ಇತ್ತೀಚಿನ ಪ್ರಮುಖ ಅಪ್ಡೇಟ್ಗಳನ್ನು ತಿಳಿಸ್ಕೊಡ್ತಾ ಇದ್ದೀನಿ. ಹಾಗಾಗಿ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ ಮತ್ತು ಏನೇ ಡೌಟ್ ಇದ್ರೂ ಕಮೆಂಟಲ್ಲಿ ತಿಳಿಸಿ, ನಾನು ಅದನ್ನು ಕ್ಲಾರಿಫೈ ಮಾಡ್ತೀನಿ. ನೀವೇನಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡೋರಾಗಿದ್ದರೆ, ನಾನು ರೆಗ್ಯುಲರ್ ಆಗಿ ಗೌರ್ಮೆಂಟ್ ಎಂಪ್ಲಾಯೀಸ್ ಮತ್ತು ಪೆನ್ಷನರ್ಸ್ ರಿಲೇಟೆಡ್ ಏನೇ ಅಪ್ಡೇಟ್ ಇದ್ರೂ ಅದನ್ನು ವರದಿಯೊಂದಿಗೆ ಅಥವಾ ಆದೇಶ ಪ್ರತಿಯೊಂದಿಗೆ ನನ್ನ ಚಾನಲಲ್ಲಿ ಅಪ್ಲೋಡ್ ಮಾಡ್ತೀನಿ. ಹಾಗೂ ಎಲ್ಲ ವಿಷಯಗಳನ್ನು ಇಮಿಡಿಯೇಟಾಗಿ ತಿಳಿಸ್ಕೊಡ್ತೀನಿ. ನೀವು ನನ್ನ ಚಾನಲ್ಗೆ ಉಚಿತವಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಬೋದು. ಸಬ್ಸ್ಕ್ರೈಬ್ ಬಟನನ್ನು ಒತ್ತೋದ್ರಿಂದ ಅದಕ್ಕೆ ಯಾವುದೇ ಚಾರ್ಜಸ್ ಅಪ್ಲೈ ಆಗೋದಿಲ್ಲ. ಆದರೆ ನಿಮಗೆ ವೀಡಿಯೋಸ್ ನಾನು ಅಪ್ಲೋಡ್ ಮಾಡಿದ ತಕ್ಷಣ ಇಮಿಡಿಯೇಟಾಗಿ ನೋಟಿಫಿಕೇಷನ್ ಸಿಗುತ್ತೆ. ಇದರಿಂದ ಫ್ರೀಯಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ನಿಮಗೆ ಏನೇ ಅಪ್ಡೇಟ್ಗಳಿದ್ರೂ ಇಮಿಡಿಯೇಟಾಗಿ ಗೊತ್ತಾಗುತ್ತೆ ಮತ್ತು ನೀವು ನನ್ನ ಚಾನಲ್ಗೆ ಅಂದರೆ ಹುಡುಕೋದಕ್ಕಾಗಿ ಟಾಪಿಕನ್ನು ಹುಡುಕೋ ಅವಶ್ಯಕತೆಗಳು ಇರೋದಿಲ್ಲ. ಈ ವಿಡಿಯೋನ ಪೂರ್ತಿಯಾಗಿ ನೋಡಿ ಹಾಗೂ ನಿಮ್ಮ ಕಲೀಗ್ಸ್ ಯಾರ್ಯಾರಿದ್ದಾರೆ ಅವ್ರ ಜೊತೆ ಕೂಡ ಶೇರ್ ಮಾಡಿ. ನೀವೇನಾದರೂ ರಾಜ್ಯ ಸರ್ಕಾರಿ ನೌಕರರು ಅಥವಾ ಪಿಂಚಣಿದಾರರಾಗಿದ್ದರೆ ಅದರ ಬಗೆಗಿನ ಲೇಟೆಸ್ಟ್ ಅಪ್ಡೇಟನ್ನು ನಾನು ಈ ಹಿಂದಿನ ವಿಡಿಯೋದಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ದಯವಿಟ್ಟು ಆ ವಿಡಿಯೋನ ಪೂರ್ತಿಯಾಗಿ ನೋಡಿ ಮತ್ತು ನನ್ನ ಗೌರ್ಮೆಂಟ್ ಎಂಪ್ಲಾಯೀಸ್ ನ್ಯೂಸ್ ಅನ್ನೋ ಪ್ಲೇ ಲಿಸ್ಟಿಗೆ ಹೋಗಿ ಈ ವಿಷಯನ ನೀವು ತಿಳ್ಕೊಳ್ಬೋದಾಗಿದೆ. ಮತ್ತು ಇವತ್ತು ನಾನು ಹೇಳಿದಾಗೆ ಕೇಂದ್ರ ಸರ್ಕಾರಿ ನೌಕರರ ಬಗೆಗಿನ ಇತ್ತೀಚಿನ ಪ್ರಮುಖ ಅಪ್ಡೇಟ್ಗಳನ್ನು ಹಲವಾರು ಜನ ಕಮೆಂಟ್ ಮಾಡಿ ಕೇಳ್ತಾ ಇದ್ರಿ, ಏನು ಅಪ್ಡೇಟ್ ಇದೆ ಕೇಂದ್ರ ಸರ್ಕಾರಿ ನೌಕರರ ಅಪ್ಡೇಟ್ಗಳ ಬಗ್ಗೆ ತಿಳಿಸಿ ಅಂತ. ಅದಕ್ಕೋಸ್ಕರ ನಾನು ಅಪ್ಡೇಟನ್ನು ಹಾಕಿದ್ದೀನಿ. ಮೊದಲನೇದಾಗಿ 8ನೇ ವೇತನ ಆಯೋಗದ ಅಪ್ಡೇಟ್ಗಳು ಏನೇನೆಂದರೆ, ವೇತನ ಹೆಚ್ಚಳದ ಬೇಡಿಕೆ ಮಾಡಿದ್ದಾರೆ. ನೌಕರರ ಸಂಘಟನೆಗಳು ಕನಿಷ್ಠ ಮೂಲ ವೇತನವನ್ನು 69,000ಗಳಿಗೆ ನಿಗದಿಪಡಿಸುವಂತೆ ಮತ್ತು 3.83ರಷ್ಟು ಫಿಟ್ಮೆಂಟ್ ಅಂಶವನ್ನು ಅಳವಡಿಸುವಂತೆ ಒತ್ತಾಯಿಸ್ತಿದೆ. ಅಂದರೆ ಇವಾಗ ಕನಿಷ್ಠ ಮೂಲ ವೇತನ ಅಂದರೆ ನೀವು ಸೆಂಟ್ರಲ್ ಗೌರ್ಮೆಂಟದ್ದು ಯಾವುದೇ ಪೋಸ್ಟಲ್ಲಿದ್ದರು, ಜಸ್ಟ್ ಇವಾಗಷ್ಟೇ ಜಾಯ್ನ್ ಆಗಿರೋರಿದ್ರು, ನಿಮ್ಮ ಬೇಸಿಕ್ ಪೇ ಅನ್ನೋದೇನೋ 70,000 ಮಾಡಬೇಕು ಅಂತ ಹೇಳಿ ಒತ್ತಾಯಿಸ್ತಾ ಇದೆ. ಇದು ಸ್ವಲ್ಪ ಜಾಸ್ತಿ ಅಮೌಂಟ್ ಆಗಿರೋದ್ರಿಂದ ಇನ್ನೂ ಅಪ್ರೂವ್ ಆಗಿಲ್ಲ. ಬಟ್ ಅಪ್ರೂವ್ ಆದ್ರಂತೂ ಕೇಂದ್ರ ಸರ್ಕಾರಿ ನೌಕರರಿಗೆ ಲಾಟ್ರಿ ಅಂತಲೇ ಹೇಳ್ಬೋದು. ನೀವು ಜಸ್ಟ್ ಕೆಲಸಕ್ಕೆ ಸೇರ್ತಾನೆ ಇಮಿಡಿಯೇಟಾಗಿ ನಿಮಗೆ 70,000 ರುಪೀಸ್ ಮಿನಿಮಮ್, ನೀವು ಯಾವುದೇ ಲೆವೆಲಲ್ಲಿದ್ದರೂ ಯಾವ ಡಿಪಾರ್ಟ್ಮೆಂಟಲ್ಲಿದ್ದರೂ ಮಿನಿಮಮ್ ನಿಮ್ಮದು ಪೇಮೆಂಟು 70,000 ರುಪೀಸ್ ಅಂತ ನಿಗದಿ ಮಾಡಿದ್ದಾರೆ. ಅದರಂತೆ ಫಿಟ್ಮೆಂಟ್ ಅಂಶಗಳನ್ನು 3.83ಗೆ ಜಾಸ್ತಿ ಮಾಡೋದ್ರಿಂದ ಏನು ನಿಮಗೆ ತುಟಿ ಬತ್ತಿ ಎಲ್ಲ ಸಿಗುತ್ತೆ ಅದರ ಅಮೌಂಟು ಕೂಡ ಜಾಸ್ತಿ ಆಗುತ್ತೆ. ಸೊ ಈ ಬೇಡಿಕೆಗಳನ್ನು ಸದ್ಯಕ್ಕೆ ಕೇಂದ್ರ ಸರ್ಕಾರದ ಮುಂದೆ ಒದಗಿಸಿದ್ದಾರೆ. ಹಳೆ ಪಿಂಚಣಿ ಯೋಜನೆಯನ್ನು ಮರುಸ್ಥಾಪಿಸುವಂತೆ ಕುರಿತು ಚರ್ಚೆಗಳು ನಡೀತಿದೆ. ಸೊ ಇದು ರಾಜ್ಯ ಸರ್ಕಾರದಲ್ಲೂ ಆಗ್ತಿದೆ, ಕೇಂದ್ರ ಸರ್ಕಾರದಲ್ಲೂ ಆಗ್ತಿದೆ. ಸೊ ಈ ಹಳೆ ಪಿಂಚಣಿ ಯೋಜನೆಯನ್ನೇ ಜಾರಿಗೆ ತರಬೇಕು. ಕೇಂದ್ರ ಸರ್ಕಾರ NPS ಅಂತ ಮಾಡ್ತು, UPS ಅಂತ ಮಾಡ್ತು. ಅದು ಯಾವುದು ಬೇಡ, ನಮಗೆ OPS ಬೇಕಂತ ಕೇಂದ್ರ ಸರ್ಕಾರಿ ನೌಕರರು ಕೂಡ ಪಟ್ಟ ಹಿಡ್ದಿದ್ದಾರೆ. ಇದು ಕೂಡ ಸದ್ಯದಲ್ಲೇ ಜಾರಿಯಾಗುವಂಥ ಸಾಧ್ಯತೆಗಳಿವೆ. ಮತ್ತು ತುಟಿ ಭತ್ಯೆ ಹೆಚ್ಚಳದ ಬಗ್ಗೆ ಕೇಂದ್ರ ಸರ್ಕಾರಿ ನೌಕರರು ಆಲ್ರೆಡಿ ಅವರ ತುಟಿ ಭತ್ಯೆಯಲ್ಲಿ 2% ಹೆಚ್ಚಳವನ್ನು ಮಾಡಲಾಗಿತ್ತು. ಹಾಗಾಗಿ ಇದರಿಂದ ಅವರ ವೇತನದಲ್ಲಿ ಮತ್ತು ಪಿಂಚಣಿದಲ್ಲಿ ಭಾರಿ ಮೊತ್ತದ ಲಾಭವನ್ನು ಅವರಿಗೆ ತಂದುಕೊಟ್ಟಿದೆ ಇದು. ಇನ್ನು ವೈದ್ಯಕೀಯ ಸೌಲಭ್ಯಗಳಲ್ಲಿ ಏನಂದರೆ, ವೈದ್ಯಕೀಯ ಮರುಪಾವತಿ JCM ಸಭೆ ನಿರ್ಣಯದಂತೆ CGHS ಮತ್ತು CSME ನಿಯಮಗಳ ಅಡಿಯಲ್ಲಿ ವೈದ್ಯಕೀಯ ಚಿಕಿತ್ಸಾ ವೆಚ್ಚದ ಮರುಪಾವತಿಗೆ ಕ್ರಮಗಳನ್ನು ಕೈಗೊಳ್ಳಲಾಗಿದೆ. ಅಂದರೆ ಏನು ಇವಾಗ ಫೆಸಿಲಿಟಿ, ಫಾರ್ ಎಕ್ಸಾಂಪಲ್ ಏನೋ ಒಂದು ಸರ್ಜರಿ ಆಗಿರುತ್ತೆ, ಏನೋ ಆಗಿರುತ್ತೆ, ಅದರದ್ದು ಇವಾಗ ಬೇರೆ ಗೌರ್ಮೆಂಟ್ ಹಾಸ್ಪಿಟಲ್ ಅಲ್ಲದೆ ಅಥವಾ ಬೇರೆ ಹಾಸ್ಪಿಟಲ್ಗಳಲ್ಲಿ, ಪ್ರೈವೇಟ್ ಹಾಸ್ಪಿಟಲಲ್ಲಿ ಅವರು ಟ್ರೀಟ್ಮೆಂಟ್ ತೊಗೊಂಡಿದ್ರು, ಅದರ ಬಿಲ್ಸನ್ನು ಸಬ್ಮಿಟ್ ಮಾಡಿ ಆ ಚಿಕಿತ್ಸಾ ವೆಚ್ಚವನ್ನು ಮರುಪಾವತಿ ಮಾಡೋದ್ರ ಬಗ್ಗೆ ಡಿಸ್ಕಷನ್ಸ್ ಆಗ್ತಿದೆ. ಇವಿಷ್ಟು ಕೇಂದ್ರ ಸರ್ಕಾರಿ ನೌಕರರ ಅಪ್ಡೇಟ್ಗಳು. ಧನ್ಯವಾದಗಳು.